ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ. ಎಂಥ ಎಕ್ಸ್ಪೈರಿ ಇವತ್ತು? ಸೆನ್ಸೆಕ್ಸ್ ಒಂದು ಆಲ್ ಟೈಮ್ ಹೈನ ಮಾಡಿದೆ. ಯಾರಾದರೂ ಊಹೆ ಮಾಡಲಿಕ್ಕೆ ಆಗಿತ್ತಾ? ಅಷ್ಟು ದೊಡ್ಡ ಫಾಲ್ ಆದಮೇಲೆ ಅದೇ ವಾರದಲ್ಲಿ ಮತ್ತೆ ಒಂದು ಆಲ್ ಟೈಮ್ ಹೈಗೆ ಹೋಗ್ತೀವಿ ಅಂತ ಖಂಡಿತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಂಥ ಒಂದು ಭರ್ಜರಿಯಾದಂಥ ವಿ ಶೇಪು ಅಲ್ಲ, ಇದು ಒಂಥರ ಐ ಶೇಪ್ ಅನ್ಬೋದು. ಹಿಂಗೆ ಬಿದ್ದಿದ್ದು ಹಂಗೆ ವಾಪಸ್ ಮೇಲ್ಗಡೆ ಹೋಗಿದೆ. ಆ ರೀತಿಯಾದಂಥ ಒಂದು ಚೇಂಜ್ ಬಂದಿದೆ. ಸುಮಾರು ಜನ ಸುಮಾರು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ ಪಾರ್ಟಿ ಕೂಡ ಕೇಳಿತ್ತು, ರಿಸಲ್ಟ್ ಬರೋಕ್ಕಿಂತ ಮುಂಚೆ 4ನೇ ತಾರೀಕು ಮಾರ್ಕೆಟು ಆಲ್ ಟೈಮ್ ಹೈಗೆ ಹೋಗುತ್ತೆ ಅಂತ ಸ್ಟೇಟ್ಮೆಂಟ್ ಯಾಕೆ ಮಾಡಿದ್ರು, ಅದಕ್ಕೆ ಒಂದಿನದ ಹಿಂದೆನೇ ಯಾಕೆ ಎಕ್ಸಿಟ್ ಪೋಲ್ನ ಕೊಟ್ಟರು, ಅಂದರೆ ಅಲ್ಲೆಲ್ಲ ಪಂಪ್ ಮಾಡಿಕೊಂಡು, ಅಂದರೆ ಎಕ್ಸಿಟ್ ಪೋಲ್ಗಿಂತ ಅದ್ರ ಹಳೆ ವಾರ ಶುಕ್ರವಾರದಲ್ಲಿ ಎಲ್ಲ ಇನ್ವೆಸ್ಟ್ ಮಾಡಿಕೊಂಡು ಎಕ್ಸಿಟ್ ಪೋಲ್ ದಿನ ಪಂಪ್ ಮಾಡಿ ಅವತ್ತು ಲಾಭ ಮಾಡ್ಕೊಂಡಿದ್ದಾರೆ. ಈ ರೀತಿ ಎಲ್ಲ ಪ್ರಶ್ನೆ. ಆಮೇಲೆ ಎಲ್ಲ ಡಂಪ್ ಮಾಡಿದ್ರು, ರಿಟೇಲ್ ಇನ್ವೆಸ್ಟರ್ಸ್ಗೆ ನಷ್ಟ ಆಯಿತು, ಯಾರು ಹೊಣೆ ಇದಕ್ಕೆ ಅಂತೆಲ್ಲ ಕ್ವಶನ್ ಕೇಳಿದ್ದಾರೆ. FISಗಳಿಗೆಲ್ಲ ಮೊದಲೇ ಹಿಂಟ್ ಕೊಟ್ಟಿದ್ರು ಆ ರೀತಿ ಅಂತ ಒಂದು ಪ್ರಶ್ನೆ ಬಂದಿದೆ. ಇದು ಪ್ರಶ್ನೆ ಉತ್ತರ ಆಗ್ತಾ ಇರುತ್ತೆ ರಾಜಕೀಯದಲ್ಲಿ. ಬಟ್ ಒಂದು ಕನ್ಸರ್ನಿಂಗ್ ಅಂತ ನನಗನ್ಸಿದ್ದು ಅಂದರೆ, ಇವತ್ತು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಿಂದ ಒಂದು ಡೇಟಾ ಬಂದಿದೆ. ನೋಡಿ, ಮ್ಯೂಚುವಲ್ ಫಂಡಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡ್ತಾ ಇರ್ತಾರೋ ನಿಮ್ಗೆ ಗೊತ್ತಿರಬೇಕು, ಲೈವಲ್ಲಿ ನಿಮಗೆ ಕ್ಯಾಪ್ಚರ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಅಟ್ ದ ಎಂಡ್ ಆಫ್ ದ ಡೇ NAV ಅಂತ ಇರುತ್ತೆ, ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಅದೇನಿರುತ್ತೋ ಅದಕ್ಕೆ ನಿಮಗೆ ಸಿಗ್ತಾ ಹೋಗುತ್ತೆ, ಟೋಟಲ್ ಯೂನಿಟ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಏನಾಗಿದೆ, 4ನೇ ತಾರೀಕು ರಿಸಲ್ಟ್ ಬಂತಲ್ಲ, ರಿಸಲ್ಟ್ ಬಂದಿದ್ದಿನ ಮಾರ್ಕೆಟ್ ತುಂಬ ಕ್ರ್ಯಾಶ್ ಆಗಿದೆ ಅಂತ ಹೇಳ್ಬಿಟ್ಟು SIPಗಳು ನಡೀತಾ ಇರುತ್ತೆ. ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಕೂಡ ಮಾಡ್ಬೋದಲ್ವ, ಲಮ್ಸಮ್ ಇನ್ವೆಸ್ಟ್ಮೆಂಟ್. ಆ ಥರ ಸುಮಾರು ಜನ ಲಮ್ಸಮ್ ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ, ಡಿಪ್ಪಲ್ಲಿ ಸಿಗ್ಬೋದು ಬೈ ಮಾಡೋಣ ಅಂತ. ಆದರೆ ಅವ್ರು ಯಾರಿಗೂ 4ನೇ ತಾರೀಕು ಹಿಟ್ಟೇ ಆಗಿಲ್ಲ, ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲಂತೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೆ. ಅವರೆಲ್ಲ ಏನು ಮಾಡಿದ್ದಾರೆ, 5ನೇ ತಾರೀಕು ಅಟ್ ದ ಎಂಡ್ ಆಫ್ ದ ಡೇ ಏನಿತ್ತು NAV ಆ ಬೆಲೆ ಕೊಟ್ಟಿದ್ದಾರೆ. ಬಟ್ 5ನೇ ತಾರೀಕು ಏನಾಗಿತ್ತು, ಮಾರ್ಕೆಟ್ ರಿಕವರ್ ಆಗಿಬಿಟ್ಟಿತ್ತು. ಸೊ ಈಗ ದೊಡ್ಡ ಮೋಸ ಆಗಿದೆ ಅಂತ ಹೇಳ್ಬಿಟ್ಟು ಅದು ಕೂಡ ಒಂದು ಚರ್ಚೆ ನಡೀತಾ ಇದೆ. ಸೊ ಈ ಥರ ಎಲ್ಲ ಆಗುತ್ತೆ. ಅದು ನಿಜವಾಗ್ಲೂ ಸಿಸ್ಟಮ್ ಕ್ರ್ಯಾಶಿಂದ ಆಗಿರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿನೇ ಪರ್ಪಸ್ಫುಲಿ ಲೇಟಾಗಿ ಮಾಡಿದ್ರು, ಅದೆಲ್ಲ ಗೊತ್ತಿಲ್ಲ. ಅದು ಇನ್ವೆಸ್ಟಿಗೇಷನ್ ಆದಾಗ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಗೊತ್ತಿರಬೇಕು ಅನ್ನೋದಕ್ಕೋಸ್ಕರ ಹೇಳಿದೆ. ಯಾಕಂದರೆ ಈ ವೀಕು ವಿಪರೀತಗಳ ನಡುವೆ ಅಳತೆ ಹೇಗೆ ಅಂತ ನಾನು ಟೈಟ್ಲ್ ಕೊಟ್ಟಿದ್ದೀನಿ. ನೋಡಿ, 2 ವಿಪರೀತ ಅಷ್ಟು ದೊಡ್ಡದು ಮೇಲ್ಗಡೆ ಹೋಗಿದ್ದು. ಫಸ್ಟ್ ಆಫ್ ಆಲ್ ಎಕ್ಸಿಟ್ ಪೋಲ್ ದಿನ ಅದೇ ಒಂದು ಆಶ್ಚರ್ಯ, ಅಷ್ಟು ದೊಡ್ಡ ಗ್ಯಾಪ್ ಕ್ರಿಯೇಟ್ ಮಾಡಿಕೊಂಡು ಅದಾದಮೇಲೆ ಆ ಗ್ಯಾಪಿಗೆ ಏನು ಬೆಲೆ ಇಲ್ದಂಗೆ ಬಿತ್ತು. ಅದಾದಮೇಲೆ ಮತ್ತೆ ವಾಪಸ್ ಅಟೆಂಪ್ಟ್ ಕೂಡ ಆಗಿದೆ. ಅಷ್ಟು ಒಂದು ವಾರದಲ್ಲಿ ಆಗಿದೆ. ಇಲ್ಲಿಂದ ಮುಂದಕ್ಕೆ ಮಾರ್ಕೆಟ್ ಏನು ಮಾಡುತ್ತೆ ಅನ್ನೋದು ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನ್ನ ಪ್ರಕಾರ ಮಾರ್ಕೆಟ್ ಈಗ ಸುಮಾರು ದಿನ ಇಲ್ಲೇ ನಿಂತ್ಕೋಬೇಕು. ನಿಂತ್ಕೊಂಡ್ರೆ ತುಂಬ ಒಳ್ಳೆಯದು. ನಿಂತ್ಕೊಳ್ಳಲಿಲ್ಲ ಅಂತಂದರೆ ಭಾರಿ ಕಷ್ಟ ಆಗ್ತಾ ಹೋಗುತ್ತೆ. ಯಾಕಂದರೆ 2 ಎಕ್ಸ್ಟ್ರೀಮ್ ಮೂಮೆಂಟ್ಗಳನ್ನು ನೋಡಿದ್ದೀವಿ. ಸೊ ಈ ತಿಂಗಳು, ಆಲ್ಮೋಸ್ಟ್ ಈ ತಿಂಗಳು ಪೂರ್ತಿ ಅಂತ ಅಂದ್ಕೊಳ್ಳಿ, ಆಪ್ಷನ್ ಸೆಲ್ಲರ್ಸ್ ಮಾರ್ಕೆಟ್ ಆಗಿರುತ್ತೆ. ಆಪ್ಷನ್ ಬೈಯರ್ಸ್ದು ಇನ್ನೂ ಜಾಸ್ತಿ ಏನು ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ತುಂಬ ಬೋರಿಂಗ್ ಮಾರ್ಕೆಟ್ ಆಗಿರ್ಬೋದು. ಬಟ್ ಬೋರಿಂಗ್ ಮಾರ್ಕೆಟ್ ಆದ್ರೂ ರೇಂಜ್ ತುಂಬ ಇರೋದ್ರಿಂದ ನಮಗೆ ಅಲ್ಲಿ ಇನ್ಸೈಡ್ ಒಂದು ಆಪರ್ಚುನಿಟಿ ಸಿಗ್ತಾ ಹೋಗ್ಬೋದು. ಬಟ್ ಮೋರ್ ಫೇವರಬಲ್ ಟು ಆಪ್ಷನ್ ಸೆಲ್ಲರ್ಸ್ ಆಗಿರುತ್ತೆ ಮುಂದಿನ ವಾರಗಳಲ್ಲಿ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಓತ್ ಟೇಕಿಂಗು ಏನೇನು ದೊಡ್ಡ ದೊಡ್ಡ ಇವೆಂಟ್ ಇದೆಯೋ ಅದೆಲ್ಲ ಈ ಭಾನುವಾರ, ನೆಕ್ಸ್ಟ್ ಮಾರ್ಕೆಟ್ ಸೋಮವಾರ ಓಪನ್ ಆಗೋದ್ರೊಳಗೆ ಆಗೋಗ್ಬಿಡುತ್ತೆ. ಸೊ ನೋಡೋಣ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಇವತ್ತು ಸ್ಟಾಪ್ ಲಾಸ್ ಹಿಟ್ ಆಯಿತು ಸೆನ್ಸೆಕ್ಸಲ್ಲಿ. ಅದ್ರ ಜೊತೆಗೆ M&M ಅಲ್ಲಿ ಒಂದು ಪೊಸಿಷನ್ ಇದೆ ಅಂತ ನಿಮಗೆ ಹೇಳಿದ್ದೆ. ಅದು ನೋಡಿ, ಇವಾಗ ಆಲ್ಮೋಸ್ಟ್ 2500 P ಅಂತಂದರೆ ಎಲ್ಲಿ ಇವಾಗ ಸಿಕ್ಕಾಪಟ್ಟೆ ಇವತ್ತು ಟಾಪ್ ಗೇನರ್ ಆಗೋಗಿದೆ M&M. ಈಗ ಇದರಲ್ಲಿ ಲಾಸ್ ಕಮ್ಮಿ ಮಾಡ್ಕೊಳೋದಕ್ಕೆ ವೆಯ್ಟ್ ಮಾಡಬೇಕಷ್ಟೇ ನಾವು. ಸೊ ನೋಡ್ತಾ ಹೋಗೋಣ, ಹೋಪ್ಫುಲಿ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ. ಜೂನ್ ಎಕ್ಸ್ಪೈರಿ ಆದ್ರಿಂದ ಟೈಮ್ ಇದೆ. ಸೊ M&M ಇವತ್ತು ಟಾಪ್ ಗೇನರ್ ಆಗಿದೆ. 5.84% ಬಂದಿರೋದ್ರ ಮೂಲಕ ಮೇಲ್ಗಡೆ ಹೋಗಿದೆ. ರೆಡ್ಡಲ್ಲಿರೋ ಸ್ಟಾಕ್ ಅಂದರೆ ಇವತ್ತು ಒಂದೇ ಒಂದು ಅನ್ಸುತ್ತೆ, SBI ಲೈಫ್ 1.18% ಕರೆಕ್ಷನ್ ಬಂದಿರೋದ್ರ ಮೂಲಕ SBI ಲೈಫ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. FMCG ಕೂಡ ನಾರ್ಮಲ್ ಆಗಿತ್ತು. IT ನಾವು ಮಾತಾಡ್ತಾ ಬಂದಿದ್ವಿ, ಇಂಪಾರ್ಟೆಂಟ್ ಆಗುತ್ತೆ ಅಂತ. IT ಗ್ರೋತ್ ಆಗ್ತಾನೆ ಇದೆ. ಇನ್ಫೋಸಿಸ್ 4%, ಟೆಕ್ ಮಹೀಂದ್ರ 4%. ಇನ್ಫೋಸಿಸ್ ಈಗ 1500 ಟೆರಿಟರಿನ ದಾಟಿ ಬಂದಿದೆ. ಸೊ ಹೋಪ್ಫುಲಿ ಲಾಸ್ಟ್ 1400 ಟೈಮಲ್ಲಿ ಇದ್ದಾಗಲೂ ಮಾತಾಡಿದ್ವಿ, ಆ್ಯಡ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಹೋಲ್ಡ್ ಮಾಡಿ ಕ್ವಾರ್ಟರ್ ರಿಸಲ್ಟ್ಸ್ ಬರೋ ತನಕ. ಈಗ ನೋಡಿ, ಈಗ ಒಂದು ಚಾನಲ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಯಾವಾಗಿತ್ತು ನಿಧಾನ ಮೂಮೆಂಟ್ ಆಯಿತು, ಅದಾದಮೇಲೆ ವಾಪಸ್ ಇಲ್ಲಿ ಬಂದು ಟೆಸ್ಟ್ ಆಗ್ತಾ ಇತ್ತು, ಮತ್ತು ಜೋರ್ ಮೂಮೆಂಟ್ಗಳಾಗಕ್ಕೆ ಶುರು ಆಯಿತು. ಅಂದರೆ ರೇಂಜನ್ನ ಜಾಸ್ತಿ ಮಾಡ್ಕೊತ ಹೋಯಿತು. ಈಗ ಇಷ್ಟು ದೊಡ್ಡ ಮೂಮೆಂಟ್ ಆಗಿ ವಾಪಸ್ ಇಲ್ಲಿ ತನಕ ರಿಕವರಿ. ಇವತ್ತು ಒಂದು 20-30 ಪಾಯಿಂಟ್ ಬಂದಿದ್ದರೆ ನಿಫ್ಟಿನಲ್ಲಿ ಆಲ್ ಟೈಮ್ ಹೈ ಅನಿಸುತ್ತೆ. ಮೊನ್ನೆ ಎಕ್ಸಿಟ್ ಪೋಲ್ ದಿನ ಎಷ್ಟು ಹೈ ಮಾಡಿತ್ತು, 23,338 ಹೈ ಮಾಡಿತ್ತು. ಇವತ್ತು 23,320, ಅಂದರೆ 18 ಪಾಯಿಂಟ್ ಅಷ್ಟೇ. ಇನ್ನೊಂದು 18 ಪಾಯಿಂಟ್ ಬಂದುಬಿಟ್ಟಿದ್ದರೆ ಆಲ್ ಟೈಮ್ ಹೈ ಆಗ್ಬಿಟ್ಟಿರೋದು ನಿಫ್ಟಿನಲ್ಲಿ. ಬಟ್ ಸೆನ್ಸೆಕ್ಸಲ್ಲಿ ಆ ಒಂದು ಮೂಮೆಂಟ್ ಆಗಿದೆ. ಸೊ ಸೋಮವಾರ ಏನಾದರೂ ಇಲ್ಲಿ ಎಲ್ಲಿ ಓಪನ್ ಆಯಿತು ಅಂತಂದ್ರು, ನಮ್ಮ ಹಿಸ್ಟಾರಿಕಲ್ ಏನು ಹೇಳ್ತಾ ಇದೆ, ಇಲ್ಲಿ ಬಂದಾಗೆಲ್ಲ ರೆಸಿಸ್ಟೆನ್ಸ್ ಇದೆ ಅಂತಲೇ ಹೇಳ್ತಾ ಇದೆ. ಸೊ ನಾನು ಕನ್ಸರ್ವೇಟಿವ್ ಆಗೇ ಇರ್ತೀನಿ. ಸಿ ಬಂತು ಅಂತ ಸಿ ಕಡೆ ಹೋಗೋದಿಲ್ಲ. ಯಾಕೆಂದರೆ 1, 2, 3, 4 ದಿನದಿಂದ ಫುಲ್ ಅಪ್ ಮೂವ್ಮೆಂಟ್ ಆಗಿದೆ. ಸೊ ಈಗ ಒಂದು ರೆಸಿಸ್ಟೆನ್ಸ್ನ ಹಿಟ್ ಆಗಬೇಕು ಮಾರ್ಕೆಟು ಅಂತಲೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೆ ತುಂಬ ಜೋರಾಗಿ ಬೀಳುತ್ತಾ ಅಂದರೆ ಇಲ್ಲ. ಯಾಕೆಂದರೆ 22,800 ಈ ಲೆವೆಲ್ಗೆಲ್ಲ ನೋಡಿ ಮರ್ಯಾದೆನೇ ಕೊಡ್ದಂಗೆ ಮೇಲ್ಗಡೆ ಹೋಗ್ಬಿಟ್ಟಿದೆ. ಇವತ್ತು 22,800 ನೋಡಿ, ಈ ಝೋನಲ್ಲಿ ಇಂಪಾರ್ಟೆಂಟ್ ಆಗಿತ್ತು, ಅಲ್ಲಿಂದ ವಾಪಸ್ ಸಪೋರ್ಟ್ ತೊಗೊಂಡೋಗಿದೆ. ಅಂದರೆ ಯಾವ್ದು ರೆಸಿಸ್ಟೆನ್ಸ್ ಆಗಿತ್ತು ಅದಕ್ಕೆ ವಾಪಸ್ ಸಪೋರ್ಟ್ ಥರನೇ ಆಕ್ಟ್ ಆಗ್ತಾ ಇದೆ. ಇನ್ ಕೇಸ್ ಕೆಳಗಡೆ ಬಂದ್ರೂ ಕೂಡ ಫಸ್ಟ್ ಟಾರ್ಗೆಟ್ 23,000 ಆಗಿರುತ್ತೆ. ಯಾಕೆಂದರೆ ರೌಂಡ್ ಲೆವೆಲ್ ಆಗಿರುತ್ತೆ. 23,000ದಿಂದ ಕೆಳಗಡೆ ಅಂದರೆ 22,800 ಆಗಿರುತ್ತೆ. ಈ ರೇಂಜಲ್ಲಿ ಆರಾಮಾಗಿ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಮುಂದಿನ ವಾರಗಳಲ್ಲಿ. ಅಫ್ಕೋರ್ಸ್ ವಿಕ್ಸು ಕಮ್ಮಿ ಆಗಿದೆ, ಹಾಗಾಗಿ ಪ್ರೀಮಿಯಂ ಅಷ್ಟೊಂದು ಇರೋದಿಲ್ಲ. ಬಟ್ ಸೇಫ್ ರೇಂಜಲ್ಲಿ ಇಟ್ಕೊತೀನಿ ಅಂತಂದರೆ 23,500 ಅಥವಾ ಅದ್ರ ಮೇಲ್ಗಡೆದು ಕಾಲ್ ರೇಟಿಂಗ್ ಮಾಡಿ, ಕೆಳಗಡೆ ನಾವು 22,800 ಅಥವಾ ಅದಕ್ಕಿಂತ ಕೆಳಗಡೆನ ಪುಟ್ ರೇಟಿಂಗ್ ಮಾಡಿಕೊಂಡ್ರೆ ಈ ರೇಂಜಲ್ಲಿ ಸ್ವಲ್ಪ ದಿನ ಮಾರ್ಕೆಟ್ ಉಳಿಯುವಂಥ ಸಾಧ್ಯತೆ ಇದೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಏನು ಮಾರ್ಕೆಟ್ನಲ್ಲಿ ಮೂಮೆಂಟ್ ಆಗಿಬಿಟ್ಟು ಅದು ಮೂಮೆಂಟ್ ಆಗೋಗಿದೆ. ಸೊ ನೋಡ್ತಾ ಹೋಗೋಣ ನೆಕ್ಸ್ಟ್ ವಾರದಲ್ಲಿ ಎಲ್ಲಿ ಓಪನ್ ಆಗುತ್ತೆ, ಏನು ಕತೆ ಅನ್ನೋದ್ರ ಮೇಲೆ ಅಡ್ಜಸ್ಟ್ಮೆಂಟ್ಗಳನ್ನು ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ
ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ ಇನ್ನೂ ಸ್ವಲ್ಪ ಸ್ಪೇಸ್ ಇಟ್ಕೊಂಡಿದೆ ಬ್ಯಾಂಕ್ ನಿಫ್ಟಿ. ಇದಕ್ಕೋಸ್ಕರನೇ ಸ್ವಲ್ಪ ನಿಫ್ಟಿಗೆ ಇನ್ನೂ ಆಲ್ ಟೈಮ್ ಹೈ ಹೋಗೋಕ್ಕೆ ಮತ್ತೆ ಒಂದು ಅವಕಾಶ ಕೊಡುತ್ತೇನೋ ಅಂತ ಅನಿಸ್ತಾ ಇರೋದು. ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ 50,000ಕ್ಕೆ ಬಂದು ಟಚ್ ಆಗಿತ್ತು. 51,000 ಇದ್ರು ಆಲ್ ಟೈಮ್ ಹೈ. ಇನ್ನೂ ಒಂದು 1,000 ಪಾಯಿಂಟ್ಗಳು ಮೂಮೆಂಟ್ನ ಉಳಿಸ್ಕೊಂಡಂಗೆ ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ಈ ಚಾನಲ್ ಅಂತ ನೀವು ನೋಡೋದಾದ್ರೂ 51,000ಕ್ಕೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ, ಮಧ್ಯದಲ್ಲಿದೆ. ಸೊ ಇಲ್ಲಿ ಮೇಲ್ಗಡೆ ಹೋಯ್ತು ಅಂದರೆ ಈಗ 50,000 ರೆಸಿಸ್ಟೆನ್ಸು ಒಂದ್ಸಲ ಅಟೆಂಪ್ಟ್ ಆಗಿ ಕೆಳಗಡೆ ಬಂದಿತ್ತು, ಈಗ ಅಟೆಂಪ್ಟ್ ಆಗಿ ಕೆಳಗಡೆ ಬಂದಿದೆ. ನೋಡಿ ನಿನ್ನೆಯಿಂದನೂ ನಾನು ಇದನ್ನೇ ವ್ಯೂ ಹೇಳ್ತಾ ಇದ್ದೀನಿ, ರೆಸಿಸ್ಟೆನ್ಸ್ ಹಿಟ್ ಆಗ್ಬೋದು, ಕಾಲ್ ಆಪ್ಷನ್ ಕಡೆ ಕನ್ಸರ್ವೇಟಿವ್ ಆಗಿರಿ ಅಂತ ನಿನ್ನೆನೂ ಕೂಡ ಮಾತಾಡಿದ್ವಿ. ನಿನ್ನೆ ಐ ಥಿಂಕ್ ನಿಫ್ಟಿನಲ್ಲೂ ಕೂಡ ಇದನ್ನೇ ಮಾತಾಡಿದ್ವಿ ಈ ಲೆವೆಲ್ ಬಂದಾಗ. ಯಾಕಂದರೆ ಇದೆಲ್ಲ ನೋಡಿ ಒಂದು ಬಸ್ ಸ್ಟ್ಯಾಂಡ್ ಲೆವೆಲ್, 23,000 ರೌಂಡ್ ಲೆವೆಲ್ ಕೂಡ ಅಷ್ಟು ಸುಲಭವಾಗಿ 23,000 ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಬಟ್ ಮಾರ್ಕೆಟ್ ಇಸ್ ದ ಬಾಸ್. ಮಾರ್ಕೆಟ್ ಮಾಡಿದೆ, ಏನು ಮಾಡ್ತಾ ಇದೆಯೋ ಅದನ್ನ ಮಾಡಿದೆ, ನೋಡೋಣ. ಸೊ ಈಗ ಇಲ್ಲಿ ರೆಸಿಸ್ಟೆನ್ಸ್ ಹಿಟ್ ಆದರೆ ವಾಪಸ್ 23,000 ಸಪೋರ್ಟ್ ಆಗಬೇಕು, ಫಸ್ಟ್ ಸಪೋರ್ಟ್ ಆಗಬೇಕು. ಅದಕ್ಕಿಂತ ಕೆಳಗಡೆ ಬಂದರೆ 22,800 ಸೆಕೆಂಡ್ ಸಪೋರ್ಟ್ ಆಗಬೇಕು. ಮಾರ್ಕೆಟ್ ಈಗ ವಾಪಸ್ ಸಪೋರ್ಟ್ ರೆಸಿಸ್ಟೆನ್ಸ್ಗಳಿಗೆ ಬರುವಂಥ ಟೈಮ್ ಬಂದಿದೆ. ಎಮೋಷನ್ಸ್ಗಳೆಲ್ಲ ಆಚೆ ಈಚೆ ಆಗಿದೆ. ಇವತ್ತು ಅಫ್ಕೋರ್ಸ್ NDAದು ಮೀಟ್ ಕೂಡ ಇತ್ತು. ಅದರಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ನಿತೀಶ್ ಕುಮಾರ್ ಅವರು. ನಾವು ನೀವೇನು ಬೇಕಾದರೂ ಮಾಡಿ, ನಾವು ಫುಲ್ ಸಪೋರ್ಟ್ ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು, ಏನು ಅನುಮಾನನೇ ಬೇಡ ಈ ಗೌರ್ಮೆಂಟ್ ಬಗ್ಗೆ ಅನ್ನೋ ಥರ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ. ಅವ್ರು ಅದೇ ಥರ ಹೇಳ್ತಾ ಇರ್ತಾರೆ, ಅವಾಗವಾಗ ಚೇಂಜ್ ಮಾಡ್ತಾ ಇರ್ತಾರೆ. ಬಟ್ ಇನ್ನು 5-6 ತಿಂಗಳಿಗಂತೂ ಏನು ಡಿಸ್ಟರ್ಬೆನ್ಸ್ ಬರೋ ಥರ ಕಾಣಿಸ್ತಾ ಇಲ್ಲ ಗೌರ್ಮೆಂಟಿಗೆ. ಸೊ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ, ಮಾರ್ಕೆಟನ್ನು ಅಪ್ರಿಷಿಯೇಟ್ ಮಾಡಿದೆ ಕೂಡ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ಸೇಮ್ ಬ್ಯಾಂಕ್ ನಿಫ್ಟಿ ಥರ ನೋಡಿ ಇನ್ನೂ ಒಂದು ಸ್ವಲ್ಪ ಮೇಲ್ಗಡೆ ಜಾಗ ಇಟ್ಕೊಂಡಿದೆ. ಆಲ್ ಟೈಮ್ ಹೈನ ಬಂದು ಟೆಸ್ಟ್ ಮಾಡಿಲ್ಲ. ಇದರಲ್ಲೂ ಕೂಡ ಇವಾಗ ಚಾನಲ್ನ ಬೇರೆ ಥರ ಹಾಕ್ಬಿಟ್ಟು ನೋಡಬೇಕು ಅಂತಂದರೆ ಹಿಂಗೆ ವೈಡ್ ಚಾನಲ್ ಆಗೋಗ್ಬಿಡುತ್ತೆ. ಸೊ ನೋಡ್ಕೊಂಡು ಹಾಕಬೇಕು, ಒಂದೊಂದು 2-3 ಪಾಯಿಂಟ್ಗಳು ಎಲ್ಲಿ ಟಚ್ ಆಗುತ್ತೋ ಅಲ್ಲಿ ತನಕ ಅಂತ ನಾವು ಹಾಕೊಂಡ್ರೆ ಒಂದು ಚಾನಲ್ಲು ನೋಡಲಿಕ್ಕೆ ಸಿಗಬಹುದು ಈ ರೀತಿಯಾಗಿ. ಸೊ ಅಲ್ಲಿ ತನಕ ಅಂದರೆ ಇನ್ನೂ ಜಾಗ ಇದೆ. ಸೇಮ್ ನೋಡ್ತಾ ಹೋಗೋಣ. ಮತ್ತು ಫಿನ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಒಂದೇ ಥರ ಇದೆ ಪ್ಯಾಟರ್ನು. ಬಟ್ ಸೋಮವಾರ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಅಂತಂದರೆ ಆಲ್ ಟೈಮ್ ಹೈನ 3 ಸಲ ಅಟೆಂಡ್ ಮಾಡಿದೆ ನೋಡಿ. ಇಲ್ಲಿ 3-4 ಸಲ ಅಟೆಂಡ್ ಮಾಡಿರೋ ಝೋನು ಎಕ್ಸಾಕ್ಟಾಗಿ ಅಲ್ಲಿಗೆ ಬಂದು ಕ್ಲೋಸಿಂಗ್ ಆಗಿದೆ. ತುಂಬ ದಾಡ್ಕೊಂಡು ಬಂದು ಕ್ಲೋಸಿಂಗ್ ಆದಂಗೆ ಆಗಿದೆ. ಸೊ ಇನ್ ಕೇಸ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ, ಅಥವಾ ಇದೇ ಝೋನಲ್ಲಿ ಓಪನ್ ಕೆಳಗಡೆ ಬರ್ತಿದೆ ಅಂತಂದರೆ, ನೀವು 11,800 ಸ್ಟಾಪ್ ಲಾಸ್ ಇಟ್ಕೊಂಡು ಯಾವ ರೀತಿ ಆಗಿರುತ್ತೆ ಪ್ರೀಮಿಯಮ್ ಅಂತ ನೋಡಿಕೊಂಡು ನೀವು ಬೇಕಾದ್ರೆ ಒಂದು ಪಿ ಪೊಸಿಷನ್ನ ತೊಗೊಳಕ್ಕೆ ನೋಡ್ಬೋದು. ಆದರೆ 11,700 ಸಪೋರ್ಟ್ ಕೂಡ, ಯಾಕೆಂದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿ ಮೇಲ್ಗಡೆ ಬಂದಿದೆ. ಈ ವಾರದಲ್ಲಿ ತುಂಬ ದೊಡ್ಡ ಮೂಮೆಂಟ್ ಆಗಿದೆ. ತುಂಬ ನ್ಯಾರೋ ರೇಂಜಲ್ಲಿ ಒಂದು ಎಕ್ಸ್ಪೈರಿ ಮುಗಿದ್ರೂ ಕೂಡ ಆಶ್ಚರ್ಯ ಇಲ್ಲ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಸೋಮವಾರ. ಆ ಸಾಧ್ಯತೆ ಕೂಡ ಇದೆ. ಅಂದರೆ ಇಲ್ಲಿ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ಬ್ರೇಕ್ಔಟು ಅಥವಾ ಬ್ರೇಕ್ ಡೌನ್ ಆಗ್ಬೋದು ವೀಕ್ ಡೇನಲ್ಲಿ. ಸೊ ಹಾಗಾಗಿ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಪಿ ತೊಗೊಂಡ್ರು ಒಂದು 10-15 ಪಾಯಿಂಟಲ್ಲಿ ಎಕ್ಸಿಟ್ ಮಾಡಬೇಕಾಗುತ್ತೆ. ಬಟ್ ಆಪ್ಷನ್ ಸೆಲ್ಲಿಂಗ್ ಮಾಡೋದಾದರೆ ನೀವು ಖಂಡಿತ ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಶುರು ಆಗ್ತಿದೆ ಅಂದರೆ 11,800 ಅಥವಾ ಮೇಲ್ಗಡೆ ಲೆವೆಲ್ನ ಕಾಲ್ ಆಪ್ಷನ್ ರೈಟಿಂಗ್ ಮಾಡ್ತಾ ಕೂತ್ಕೋಬೋದು. ಕೆಳಗಡೆ ಈಸಿ ಅಂತಂದರೆ 11,500 ಇದೆಯಲ್ಲ, ಇಲ್ಲಿ ನಾವು ಪುಟ್ ರೈಟಿಂಗ್ ಮಾಡ್ಬೋದು. 11,500ರಿಂದ 11,800 ಸೋಮವಾರ ಎಕ್ಸ್ಪೈರಿನ ಮುಗಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡ್ತಗೋಣ ಯಾವ ರೀತಿ ಆಗುತ್ತೆ ಅಂತ. ಹಾಗೆ ಆಪ್ಷನ್ ಚೇನ್ ನೋಡ್ಕೊಂಡು ಬಂದ್ಬೋಣ. ನೋಡಿ ಆಪ್ಷನ್ ಚೇನ್ ನೋಡೋದಾದರೆ 11,800, 11,900, 12,000 ಇಲ್ಲೆಲ್ಲರೂ ಕೂಡ 1:2 ಅಗ್ರೆಸಿವ್ ಆಗಿ ನಮಗೆ ಕಾಲ್ ರೇಟಿಂಗ್ ಆಗಿರೋದು ಕಾಣಿಸ್ತಾ ಇದೆ. ಈಕ್ವಲ್ ಸಪೋರ್ಟ್ ಅಂತ ನಮಗೆ ನೋಡಬೇಕು ಅಂತಂದರೆ 11,600 ಅದು ಬಿಟ್ಟರೆ 11,700 ಕೂಡ ಸಪೋರ್ಟೇ ಚೆನ್ನಾಗಿದೆ. ಬಟ್ 11,600 ಯಾರೋ ಜಾಸ್ತಿ ಜನ ಏನು ಮಾಡಿದ್ದಾರೆ, ಒಂದು ಸಿ ರೈಟಿಂಗ್ ಮಾಡೋಗಿರೋದು ಕಾಣಿಸ್ತಾ ಇದೆ 11,700 ಕಂಪೇರ್ ಮಾಡಿದ್ರೆ. ಇದು ಯಾಕೆ ಆ ಥರ ಆಗಿರುತ್ತೆ ಅಂದರೆ ನೋಡಿ, ಇದು ಪೊಸಿಷನ್ ರಿಕವರಿ ಆಗಿರೋದಿಲ್ಲ. ಇದನ್ನ ನಾನು ಹೇಳೋಂಥದ್ದು. ಯಾಕೆ ಈ ರೀತಿಯಾಗಿ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ ಅಂತಂದರೆ, ಇಷ್ಟು ಜೋರಾಗಿ ಬಿದ್ದಾಗ ನಾವು ಏನಂತ ಮಾತಾಡ್ಕೊಂಡಿದ್ವಿ, ನಮ್ಮ ಚಾನಲ್ಲು ಸೇರಿದಂಗೆ ಏನಂತ ಮಾತಾಡ್ಕೊಂಡಿದ್ವಿ, ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಬೋದು ಅಂತಲೇ ಊಹೆ ಇರುತ್ತೆ ಹೊರತು ವಿ ಶೇಪ್ ರಿಕವರಿ ಬರುತ್ತೆ, ವಾಪಸ್ ಎಲ್ಲಿಗಿತ್ತೋ ಅಲ್ಲಿಗೆ ಬರುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟೇಷನ್ ಇರಲ್ಲ. ಇಲ್ಲಾಗಿ ಇಲ್ಲಿಂದ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಮೇಲ್ಗಡೆ ಏನೇ ಆಯ್ತಾ ಹೋದು ಅಂದ್ರೂ ಇಲ್ಲಿ ರೆಸಿಸ್ಟೆನ್ಸ್ಗಳನ್ನ ಹಿಟ್ ಆಗ್ಬೋದು. ಎಲ್ಲೆಲ್ಲಿ ರೆಸಿಸ್ಟೆನ್ಸ್ ಇರುತ್ತೋ ಅದೆಲ್ಲ ರೆಸಿಸ್ಟೆನ್ಸ್ಗಳಾಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಒಂದು ಲೆಕ್ಕಾಚಾರದಲ್ಲೇ ಇಲ್ಲಿ ಸುಮಾರು ದಿನ ನಿಂತು ಹೋಗಿರೋದ್ರಿಂದ ಅಂತೇಳಿ 11,600 ಏನೇನಿತ್ತೋ ಅಲ್ಲೆಲ್ಲ ಕೂಡ ಕಾಲ್ ರೇಟಿಂಗ್ ಮಾಡಿರೋರು ಪೊಸಿಷನ್ನ ಉಳಿಸ್ಕೊಂಡಿರ್ಬೋದು ಈ ವಾರ. ಬಟ್ ಅವ್ರಿಗಿನ್ನೂ ಎಕ್ಸಿಟ್ ಮಾಡೋಕ್ಕೆ ಟೈಮೇ ಆಗಿಲ್ಲ. ಯಾಕೆ ಏನಾಗಿದೆ ಅಂದರೆ ಇಲ್ಲಿ ಇನ್ನೂ ಡೈಸಿ ಆಗಿದ್ದಾರೆ. ಕೆಲವರು ಸೋಮವಾರ ಇಲ್ಲಿಂದ ಕೆಳಗಡೆ ಬರ್ಬೋದು ಈ ರೀತಿ ಅಂತೆಲ್ಲ ಲೆಕ್ಕಾಚಾರ ಇರ್ಬೋದು. ಸೊ ಏನೇ ಆದ್ರೂ 11,500ರಿಂದ 11,800 ಸೇಫ್ ಝೋನ್ ಅಂತ ಅನ್ಸುತ್ತೆ ಸೋಮವಾರದ ಎಕ್ಸ್ಪೈರಿಗೆ. ಬಟ್ ಅಗೇನ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡ್ಕೊಂಡು ಟ್ರೇಡ್ ಮಾಡಿ. ಮಾರ್ಕೆಟ್ ನೆಗೆಟಿವ್ ಟ್ರೆಂಡ್ ಆದ್ರೂ ಕೊಡ್ಬೋದು, ಪಾಸಿಟಿವ್ ಟ್ರೆಂಡ್ ಆದ್ರೂ ಕೊಡ್ಬೋದು. ಪಾಸಿಟಿವ್ ಕೊಡ್ತು ಅಂತಂದರೆ 3 ಸಲ ಅಟೆಂಪ್ಟ್ ಆಗಿರುವಂಥದ್ದು. ಸೊ ವಾಪಸ್ 12,000 ಕಡೆಗೆ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಬಟ್ ಈ ವೀಕಲ್ಲಿ ಆಲ್ರೆಡಿ ದೊಡ್ಡ ಮೂಮೆಂಟ್ಗಳು ಆ ಕಡೆ ಈ ಕಡೆ ಎರಡೂ ಕಡೆ ಆಗಿರೋದ್ರಿಂದ ಸೈಡ್ ವೇಸ್ ಎಕ್ಸ್ಪೈರಿ ಮೋಸ್ಟ್ ಫೇವರಬಲ್ ಅನ್ನೋ ಥರ ಅನ್ನಿಸ್ತಾ ಇದೆ ಸದ್ಯದ ನೋಡೋದಾದರೆ. ಅಂದರೆ 11,500ರಿಂದ 11,800 ಝೋನು. ಹಾಗೆ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತಲ್ವ, ಅದನ್ನು ಮಾತಾಡ್ಕೊಂಡು ಬರೋದಾದರೆ ನೋಡಿ, ಒಂದು ಕಾಲದಲ್ಲಿ ಮ್ಯಾಕ್ಸ್ ಪೇನ್ ಇವತ್ತು 76,400 ಅಂತ ತೋರಿಸ್ತಾ ಇತ್ತು. ಸೊ ನಾನು ಇವತ್ತು ಆರಾಮ ಕಾನ್ಫಿಡೆಂಟ್ ಆಗಿದ್ದೆ 76,400 500ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗುತ್ತೆ ಅಂತ. ಸೇಮ್ ರೀಸನ್ ಯಾಕೆ ಅಂತಂದರೆ, ಇಲ್ಲಿ ನೀವು ನೋಡೋದಾದರೆ 76,500 ಝೋನ್ನ ಆಲ್ ಟೈಮ್ ಹೈಟ್ ಝೋನ್ ಅಲ್ವಾ. ಮೊನ್ನೆ ಯಾವತ್ತು ಎಕ್ಸಿಟ್ ಪೋಲ್ ದಿನ ಬಂದಿತ್ತಂತ ಟಚ್ ಮಾಡಿದಂಥ ಝೋನ್ 76,750. ಬಟ್ ಅವತ್ತಿನ ಲೋ ಅಂತ ನೀವು ನೋಡೋದಾದರೆ ಸರಿಸುಮಾರು 75,780 ಇದೆ. ಬಟ್ 76,000ನೇ ರೆಸಿಸ್ಟೆನ್ಸ್ ಆಗಬೇಕು. ಇಲ್ಲಿ ಎಕ್ಸಾಕ್ಟಾಗಿ 76,300ರಿಂದ ಕೆಳಗಡೆ ಬಿದ್ದಿತ್ತು. ಸೊ ಏನೇ ಅಂದ್ರೂ 76,500 ಅನ್ನೋದು ಸೇಫ್ ಝೋನು, ಅದ್ರ ತನಕ ಅಂತೂ ಬರಲ್ಲ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಇವತ್ತು ತಗೊಂಬಂದ್ರು
ಅಂದರು. ಕೊನೆಗೆ ನಿಮ್ಗೆ ಏನಾಯಿತು 76,500. ಇಲ್ಲಿ ಒಂದು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಆಯಿತು. ಈ ಬಸ್ ಸ್ಟ್ಯಾಂಡ್ ಆದಾಗ ನಾನು ಒಂದು ಎಂ ಪ್ಯಾಟರ್ನ್ ಆಗ್ಬೋದು, ಇಲ್ಲಿಂದ 76,000 ಕಡೆಗೆ ಬಂದು ಕ್ಲೋಸಿಂಗ್ ಮಾಡ್ಬೋದು ಇವತ್ತು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದ್ವಿ. ಆದರೆ ಅಲ್ಲಿಂದ ವಾಪಸ್ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ 76,500ಕ್ಕಿಂತ ಮೇಲ್ಗಡೆ ಕ್ಲೋಸಿಂಗ್ ಮಾಡ್ತಾ ಹೋಯಿತು. ಸೊ ಸ್ಟಾಪ್ ಲಾಸ್ಗಳು ಹಿಟ್ ಆಗಿ 76,500 ಕಾಲ್ ರೇಟಿಂಗ್ ಮಾಡಿದ್ರು ಕೂಡ ನಾವು ಸ್ಟಾಪ್ ಲಾಸ್ನ ತಗೋಬೇಕಾಯಿತು. ಯಾಕಂದರೆ ಒಂದು ಕಾಲದಲ್ಲಿ 76,800 ತನಕ ಹೋಗ್ಬಿಟ್ಟಿತ್ತು ಸೆನ್ಸೆಕ್ಸು. ಸೊ ಈ ರೀತಿಯಾಗಿ ಇದರಲ್ಲೂ ಕೂಡ ಒಂದು ಆಶ್ಚರ್ಯಕರವಾದಂಥ ಮೂಮೆಂಟ್ ಬಂದಿದೆ. ಅಂದರೆ ಎಕ್ಸಿಟ್ ಪೋಲ್ ದಿನ ಏನಿತ್ತು ಅದಕ್ಕಿಂತ ಹೈಯರ್ ಲೆವೆಲ್ಗೆ ಹೋಗಿ ಒಂದು ಆಲ್ ಟೈಮ್ ಹೈಯಲ್ಲಿ ಸೆನ್ಸೆಕ್ಸು ಕ್ಲೋಸಿಂಗ್ ಆಗಿದೆ. ಇದು ಯಾವ ಇಂಡೆಕ್ಸು ಮಾಡಲಿಲ್ಲ ಇವತ್ತು ಆಲ್ ಟೈಮ್ ಹೈನ. ಮಿಡ್ ಕ್ಯಾಪ್ ನಿಫ್ಟಿ ಆಲ್ಮೋಸ್ಟ್ ಅದೇ ರೇಂಜಲ್ಲಿ ಬಂತು. ನಿಫ್ಟಿ ಸ್ವಲ್ಪ ಕೆಳಗಡೆ ಇತ್ತು. ಬ್ಯಾಂಕ್ ನಿಫ್ಟಿ ಇನ್ನೂ 1,000 ಪಾಯಿಂಟ್ ಮೂಮೆಂಟ್ ಉಳಿಸ್ಕೊಂಡಿದೆ. ಫಿನ್ ನಿಫ್ಟಿ ಉಳಿಸ್ಕೊಂಡಿದೆ. ಬಟ್ ಸೆನ್ಸೆಕ್ಸು ಒಂದು ಹೊಸ ಆಲ್ ಟೈಮ್ ಹೈನ ಮಾಡ್ಬಿಡ್ತು ಇವತ್ತು ಎಕ್ಸ್ಪೈರಿ ದಿನ. ಸೊ ನೋಡ್ತಾ ಹೋಗೋಣ. ಇದರಲ್ಲೂ ಸೇಮ್ ಒಂದು ಐ ಶೇಪ್, ವಿ ಶೇಪ್ ಅಂತ ಹೇಳೋಕ್ಕಾಗಲ್ಲ ನೋಡಿ, ಐ ಅಂತ ಬರಿಬೋದು ಅನ್ನೋದಕ್ಕಾದ್ರೆ ಐ ಶೇಪ್ ರಿಕವರಿ ಆಗಿಬಿಟ್ಟಿದೆ ಇಂಡೆಕ್ಸ್ಗಳಲ್ಲಿ. ಸೊ ಇಲ್ಲಿಂದ ಮುಂದಕ್ಕೆ ಏನು ಮಾಡುತ್ತೆ ಮಾರ್ಕೆಟ್ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನಂತೂ ಸೈಡ್ ವೈಸ್ ಆಗಿ ತಣ್ಣಗೆ ಉಳ್ಕೊಳುತ್ತೆ ಅನ್ನಿಸ್ತಾ ಇದೆ. ಬಟ್ ನೋಡೋಣ ಮಾರ್ಕೆಟ್ ಏನು ಮಾಡುತ್ತೋ ಅದನ್ನ ಫಾಲೋ ಮಾಡ್ಕೊಂಡು ಹೋಗೋಣಂತೆ. ಅದೇ ರೀತಿಯಾಗಿ FIDI ಡೇಟಾ ಇವತ್ತಿನ ದಿನ ಅಪ್ಡೇಟ್ ಆಗಿಲ್ಲ. ಸೊ ನಿನ್ನೆ ನೋಡಿ ಸ್ಟ್ರಾಂಗ್ ಬುಲಿಶ್ ಆಗಿದ್ರು. ಕೆಲವರು ಕೇಳ್ತಾನೆ ಇದ್ದಾರೆ, ಇದು ಹೆಂಗೆ ಸರ್, ಇದು ಲೆಕ್ಕ ಆಗ್ತಿದೆಯಾ ಕ್ಲೈಂಟ್ಗಳಿಗೆ, ಏನು ನಡೀತಾ ಇದೆ ಅಂತ ಇರ್ಬೋದು. ಒಂದು ಆ DI ನಾನು ಹೇಳಿದ್ನಲ್ಲ, ಎಕ್ಸಿಕ್ಯೂಟ್ ಆಗದಲ್ಲ ಸುಮಾರು ಮ್ಯೂಚುವಲ್ ಫಂಡ್ ಆರ್ಡರ್ಸ್ ಬಂದಿರೋದನ್ನ ಒಂದಿನ ಅಥವಾ 2 ದಿನ ತೊಗೊಂಡು ಎಕ್ಸಿಕ್ಯೂಟ್ ಮಾಡಿರ್ಬೋದು, ಆ ಸಾಧ್ಯತೆಯೂ ಇದೆ. ಸೊ ಅದೆಲ್ಲ ಕಾರಣದಿಂದಾಗಿ ಮಾರ್ಕೆಟ್ 2-3 ದಿನದಿಂದ ಒಂದು ಮೊಮೆಂಟಮ್ ಸಿಕ್ಕಿ ನಮಗೆ ಇವಾಗ ಐ ಶೇಪ್ ರಿಕವರಿನೇ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬೋದು. ಬಟ್ ನೋಡೋಣ, ಸುಮಾರು ಮ್ಯೂಚುವಲ್ ಫಂಡ್ ಏಜೆನ್ಸಿಗಳು, ಫಂಡ್ ಮ್ಯಾನೇಜರ್ಸು ಮಾತಾಡ್ತಾ ಇದ್ರು. ಅವರೆಲ್ಲ ಯಾವತ್ತು ಈ ಗೌರ್ಮೆಂಟೇ ಆಗುತ್ತೆ ಅಂತ ಕ್ಲಾರಿಟಿ ಸಿಕ್ತು, ಅಂದರೆ ಬುಧವಾರ ಮೊನ್ನೆ, ಅವತ್ತಿಂದ ಅವರು ಕೂಡ ವಾಪಸ್ಸು ತಮ್ಮ ಪೋರ್ಟ್ಫೋಲಿಯೋ ಬೈಯಿಂಗ್ ಏನಿತ್ತು ಅದನ್ನ ಕಂಟಿನ್ಯೂ ಮಾಡಿದ್ರು ಅಂತಲೇ ಹೇಳ್ಕೊಂಡಿದ್ದಾರೆ ಸುಮಾರು ಜನ ಫಂಡ್ ಮ್ಯಾನೇಜರ್ಸು. ಸೊ ಅದೆಲ್ಲ ಕಾರಣದಿಂದಾಗಿ ಮಾರ್ಕೆಟಿಗೆ ಸಪೋರ್ಟ್ ಸಿಕ್ಕಿರ್ಬೋದು. ಜೊತೆಗೆ ಅವತ್ತಿನ ದಿನದ ಎಕ್ಸಿಕ್ಯೂಟ್ ಆಗದಿಲ್ಲ, ಅದ್ರ ಮಾರನೇ ದಿನ ಎಕ್ಸಿಕ್ಯೂಟ್ ಆಗಿ ಅದು ಕೂಡ ಕಾರಣ ಆಗಿರ್ಬೋದು ಮಾರ್ಕೆಟ್ ಮೇಲೆ ಹೋಗೋಕ್ಕೆ. ಎನಿವೇಸ್ ನೋಡ್ತಾ ಹೋಗೋಣ. ವಿ ಶೇಪ್ ರಿಕವರಿ ತುಂಬ ದೊಡ್ಡ ರೇಂಜಲ್ಲಿ ಆಗೋಗಿದೆ. ಸೊ ಸುಮಾರು ದಿನ ಮಾರ್ಕೆಟು ಬೋರಿಂಗ್ ಆಗಿ ಉಳಿಯುವಂಥ ಸಾಧ್ಯತೆನ ಎದುರು ನೋಡ್ತಾ ಇದ್ದೀವಿ. ಇಂಡಿಯಾ ವಿಕ್ಸು ಆಲ್ಮೋಸ್ಟ್ ಆಲ್ರೆಡಿ ಕೆಳಗಡೆ ಬಂದಿದೆ, ಅದು ಗೊತ್ತಿದೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಶ್ರೀವತ್ಸ ಅವರು ಒಂದೆರಡು ಸ್ಟಾಕ್ಗಳ ಬಗ್ಗೆ ಕೇಳಿದ್ರು. ಜಿಯೋ ಫೈನಾನ್ಸ್ ಬಗ್ಗೆ ಏನು ಕತೆ, ಏನು ಸಮಾಚಾರ, ಆ್ಯಡ್ ಮಾಡ್ಕೋಬೋದಾ ಅಂತ. ಸೊ 320 ಲೆವೆಲ್ಗಿಂತ ಕೆಳಗಡೆ ತನಕ ನಾವು ವೆಯ್ಟ್ ಮಾಡಿ ಅಂತ ರಿಸಲ್ಟ್ ಇದೆಲ್ಲ ಬರೋಕ್ಕಿಂತ ಮುಂಚೆ ಒಂದ್ಸಲ ಮಾತಾಡಿದ್ವಿ. ಅದೇ 270-280 ಲೆವೆಲು ಒಳ್ಳೆ ಲೆವೆಲ್ ಆಗುತ್ತೆ. ಯಾಕಂದರೆ ನೋಡಿ, ಇನ್ನೂ ಏನು ಬಿಸ್ನೆಸ್ ಅಂತ ಕ್ಲಾರಿಟಿ ಸಿಕ್ಕಿಲ್ಲ. ಅಫ್ಕೋರ್ಸ್ NBFC ಕಂಪ್ನಿಯಾಗಿ ಬರುತ್ತೆ, ರಿಲಯನ್ಸ್ ಗ್ರೂಪ್ ಆಫ್ ಕಂಪ್ನೀಸಿಂದ ಬರುತ್ತೆ, ಇದೆಲ್ಲ ಇರ್ಬೋದು. ಬಟ್ ತುಂಬ ಶಾರ್ಟ್ ಟರ್ಮಲ್ಲಿ ತುಂಬ ಮೇಲ್ಗಡೆ ಹೋಗಿರುವಂಥ ಕಂಪನಿ. ಸೊ ಇಲ್ಲಿ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಅನ್ನೋ ಥರ ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ ಪ್ಯಾಟರ್ನು. ಬಟ್ ಈ ಝೋನ್, ಈ ಒಂದು ನೆಕ್ಲೈನ್ ಏನು ಮಾಡ್ತಾ ಇತ್ತಲ್ಲ ಈಗ 300-320 ಝೋನ್ನ ಇದನ್ನು ಒಂದು 2-3 ಸಲ ಅಟೆಂಪ್ಟ್ ಮಾಡಿದೆ. ಸೊ ಒಂದ್ಸಲ ಏನಾದ್ರು 320 ಈ ಲೆವೆಲ್ನ ಬ್ರೇಕ್ ಆಯಿತು ಅಂತಂದರೆ ಒಂದು 280-270 ತನಕ ಬರ್ತಾ ಹೋಗ್ಬೋದು. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂತಂದರೆ ಈಗಲೂ ಕೂಡ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನಲ್ಲೇ ಫಾರ್ಮ್ ಆಗ್ತಾ ಇದೆ ಅಲ್ವಾ. ಈ ಒಂದು ಟ್ರೆಂಡ್ ಲೈನ್ನ ನೀವು ರೆಫರೆನ್ಸ್ ಆಗಿ ಇಟ್ಕೊಂತ ಹೋಗ್ಬೋದು. ಸೊ ಇಲ್ಲಿ ನೋಡೋದಾದ್ರೆ ಒಂದು ಹೈ ಮಾಡಿದೆ, ಲೋ ಮಾಡಿದೆ, ಹೈ ಮಾಡಿದೆ, ಲೋ ಮಾಡಿದೆ. ಸೊ ಇಲ್ಲಿಂದ ರೆಸಿಸ್ಟೆನ್ಸ್ ತಗೊಂಡು ಮತ್ತೆ ಬಂದರೆ ಒಂದು ಲೋ 280 ಹತ್ರಕ್ಕೆ ಸಿಗ್ತಾ ಹೋಗ್ಬೋದು. ಆಗಬೇಕಾದ್ರೆ ಯೋಚನೆ ಮಾಡೋಣಂತೆ. ಬಟ್ ಸದ್ಯಕ್ಕೆ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಅಂತಲೇ ಕರಿಬೋದು, ಏನು ಬೇಕಾದ್ರೂ ಆಗ್ಬೋದು. ದೊಡ್ಡದಾಗಿ ಅಪ್ಮೆಂಟ್ ಆಗಿದೆ, ಒಂದು ಪೋಲ್ ಆಗ್ತಾ ಇದೆ, ಫ್ಲಾಗ್ ಆಗ್ತಾ ಇದೆ ಅಂತ. ಫ್ಲಾಗ್ ಆದ್ರೂ ಇನ್ನೂ ಒಂದು ಫ್ಲಾಗಿಂದು ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ ಇದೆ. ಆ ಥರ ಆಯಿತು ಅಂದರೆ 300 ಲೆವೆಲು ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ಗೆ ಬರ್ಬೋದು ಅಂತ ಅನ್ಸುತ್ತೆ. ಏನ್ ನಾಟ್ ಎ ಸ್ಟ್ರಾಂಗ್ ರೆಕಮೆಂಡೇಶನ್, ಏನೇ ಇರ್ಬೋದು, ಬಿಸ್ನೆಸ್ ಪ್ರಾಸ್ಪೆಕ್ಟ್ ಮುಂದೆ ದೊಡ್ಡ ಕಂಪ್ನಿ ಅಂತೆಲ್ಲ ಇರ್ಬೋದು. ಬಟ್ ಏನಾಗುತ್ತೆ ಅನ್ನೋದು ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಇನ್ನು ಇತ್ತೀಚೆಗೆ ಬಂದಿರುವಂಥದ್ದು ಇನ್ನೂ ಸ್ವಲ್ಪ ದಿನ ಕಳಿಬೇಕು ಇದು ಮಾರ್ಕೆಟಲ್ಲಿ. ಹಾಗಾಗಿ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ BHELಗೆ ತುಂಬ ಆರ್ಡರ್ ಸಿಕ್ಕಿದೆ ಅಂತ ಏನು ಕತೆ ಅಂತ ಕೇಳಿದ್ದೀರಾ. BHELಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು ದೊಡ್ಡ ರೇಂಜಲ್ಲಿ. ಅದ್ರ ಜೊತೆ ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಆಯಿತು. ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಒಂದು ಸ್ಟ್ರಾಂಗ್ ಮೂವ್ಮೆಂಟ್ ಬಂದು ಹಳೆ ರೆಸಿಸ್ಟೆನ್ಸ್ ಎಲ್ಲಿತ್ತು ಅಲ್ಲಿಗೆ ಬಂದು ಟೆಸ್ಟ್ ಆಗಿದೆ. ಈಗ ಇಲ್ಲಿ ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಬೋದು, ಏನು ಬೇಕಾದ್ರೂ ಆಗ್ಬೋದು. ವಾಪಸ್ ಏನಾದರೂ ಈ ಸ್ಟಾಕು 195-200 ಈ ಲೆವೆಲ್ಗೆ ಸಿಕ್ತು ಅಂತಂದರೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗೋದು. ಯಾಕಂದರೆ ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು, ಒಂದು ಬ್ರೇಕ್ಔಟ್ ಆಗಿದೆ, ವಾಪಸ್ ರೀಟೆಸ್ಟಿಂಗ್ ಆಗಿ ಬರುತ್ತೆ. ಅಲ್ಲಿ ರೀಟೆಸ್ಟ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ ಆಲ್ ಟೈಮ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಸೊ 200 ಈ ಲೆವೆಲ್ಗೆ ಏನಾದರೂ ಸ್ಟಾಕ್ ಸಿಕ್ತು ಅಂತಂದರೆ ವೆಯ್ಟ್ ಮಾಡಿ, ಒಳ್ಳೆ ಅಕ್ಯುಮುಲೇಷನ್ ಆಗಿರುತ್ತೆ BHEL ಅಲ್ಲಿ ಆ್ಯಡ್ ಮಾಡ್ಕೊಳಕ್ಕೆ. ಅದೇ ರೀತಿಗೆ ಎಕ್ಸೈಡ್ ಇಂಡಸ್ಟ್ರೀಸ್ ನೋಡಿ, ಪೋಲಿಗೆ ಏನಿತ್ತು ಅದಕ್ಕಿನ್ನೂ ಮೇಲ್ಗಡೆ ಹೋಗ್ಬಿಟ್ಟಿದೆ. ಬರೀ ಒಂದು ವೀಕಲ್ಲೇ ಒಂದು 30-40% ಮೂವ್ಮೆಂಟ್ ಇದೆಲ್ಲ ಲೆಕ್ಕ ಹಾಕೋದು ನೋಡೋದಾದ್ರೆ. ಸೊ ಎಕ್ಸೈಡ್ ಇಂಡಸ್ಟ್ರೀಸು ಅಮರ್ ರಾಜ ಅವ್ರದ್ದು ಎರಡೂ ನಡೀತಾನೆ ನಿಮ್ಗೆ ಗೊತ್ತಿದೆ. ವ್ಯಾಲ್ಯೂಯೇಷನ್ ಅಂತ ನೋಡಿದ್ರೆ ಎಕ್ಸೈಡ್ ಇಂಡಸ್ಟ್ರೀಸ್ ಸ್ವಲ್ಪ ಕಾಸ್ಟ್ಲಿ ಇದೆ ಅಮರ್ ರಾಜ ಕಂಪೇರ್ ಮಾಡಿದ್ರೆ. 34-35 ಏನೋ ಇದೆ P ವ್ಯಾಲ್ಯೂಷನು. ನೋಡಿ, ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಫಂಡಮೆಂಟಲ್ಸ್ ಚೆಕ್ ಮಾಡ್ತೀವಿ ಕರೆಕ್ಟು. ಜೊತೆಗೆ ಎಲ್ಲಿ ಕೂತ್ಕೊಂತ ಇದೆ ಅಂತ ನೋಡ್ಬೇಕು. ಯಾಕಂದರೆ ಇಲ್ಲಿ ನೋಡಿ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗ್ಬೋದು ಅಂತೆಲ್ಲ ನಾವೇ ಮಾತಾಡ್ಕೊಂಡಿದ್ವಿ. ಇದರಿಂದ ಇಷ್ಟು ದೊಡ್ಡ ಮೂಮೆಂಟ್ ಆದಾಗ ನಿಮ್ಗೆ ಹೇಳಿದ್ದೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಇಲ್ಲಿ ಉಳಿಬೋದು ಸುಮಾರು ದಿನ ಅಂತ. ಬಟ್ ಅದು ಆಗಿ ಈಗ ವಾಪಸ್ ಮೇಲ್ಗಡೆ ಮಾರ್ಕೆಟ್ ಹೊರಟೋಗಿದೆ. ಸೊ ನೋಡ್ತೋಗೋಣಂತೆ ಎಲ್ಲಿಗೆ ಹೋಗುತ್ತೆ ಅಂತ. ಬಟ್ ತುಂಬ ಒಂದು ದೊಡ್ಡ ರ್ಯಾಲಿ ಆಗಿರೋದ್ರಿಂದ ಈಗಂತೂ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಜೊತೆಗೆ ಅರ್ನಿಂಗ್ ಪರ್ ಶೇರ್ ಅಂತಲೂ ನೀವು ನೋಡ್ಬೋದು, EPS ಅಂತ ಕರಿತೀವಿ. ಜೊತೆಗೆ ಪೆಗ್ ರೇಷಿಯೋ ಅಂತ ಇದನ್ನ ಇವರು ಪೀಟರ್ ಲಿಂಚ್ ಅವರು ಫೇಮಸ್ ಮಾಡಿದ್ರು, ಪ್ರಾಫಿಟ್ ಅರ್ನಿಂಗ್ ಗ್ರೋತ್ ಅಂತ. ಅದೇ ರೀತಿಗೆ P ರೇಷಿಯೋನು ನೋಡ್ಬೋದು. ಸೊ ಯಾವುದೇ ನಿರ್ದಿಷ್ಟವಾದ ಇದನ್ನೇ ನೋಡಬೇಕು ಅಂತ ಇಲ್ಲ. ಬಟ್ ವ್ಯಾಲ್ಯೂಯೇಷನ್ ಅಂತ ನೋಡಿದಾಗ ಫ್ಯೂಚರ್ ಗ್ರೋತು, ಫ್ಯೂಚರ್ P ರೇಷಿಯೋ ಯಾವ ರೀತಿ ಹೇಳ್ತಾ ಇದೆ ಅದೆಲ್ಲನೂ ನೋಡಿಕೊಂಡು ನೋಡಬೇಕಾಗುತ್ತೆ. ಇನ್ಫ್ರಾಸ್ಟ್ರಕ್ಚರು, ಅದೇ ರೀತಿಗೆ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್, ಅದು ಸೋಲಾರ್ ಆಗಿರ್ಬೋದು, ಎಲೆಕ್ಟ್ರಿಕ್ ಆಗಿರ್ಬೋದು, ಈ ಥರದಕ್ಕೆಲ್ಲ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಯಾವುದು ಕಾಂಪ್ರಮೈಸ್ ಆಗಲ್ಲ ಅನ್ನೋ ಕಾರಣದಿಂದಾಗಿ ವಾಪಸ್ ಇದು ತಮ್ಮ ಬುಲಿಶ್ನೆಸ್ನ ಕಂಟಿನ್ಯೂ ಮಾಡ್ತಾ ಇದೆ. ಬಟ್ ತುಂಬ ಓವರ್ ರ್ಯಾಲಿ ಆಗೋಗಿದೆ. ಹಾಗಾಗಿ ಈಗ ವಾಪಸ್ ಮತ್ತೆ ಟ್ರ್ಯಾಪ್ ಆಗೋಕ್ಕೆ ಹೋಗ್ಬಿಡಿ. ಇದರಲ್ಲಿ ಈ ಲೆವೆಲಲ್ಲಿ ಬೈ ಮಾಡಿಬಿಟ್ಟು ಟ್ರ್ಯಾಪ್ ಆಗೋಕ್ಕೆ ಹೋಗ್ಬಿಡಿ. ಹೋಲ್ಡ್ ಮಾಡಿ, ಆಲ್ರೆಡಿ ಇನ್ವೆಸ್ಟ್ ಆಗಿರೋರು ಹೋಲ್ಡ್
ಮಾಡಿ ಏನೂ ತೊಂದರೆ ಇಲ್ಲ. PSCಗಳು ಆಗಿರ್ಬೋದು, ನೆನೆ PFC REC ಈ ಕಂಪ್ನಿಗಳು ಅಷ್ಟೇ ನಿಮಗೆ 4 times 5 times ಗ್ರೋತ್ ಆಗಿದೆ. ಬಟ್ ಹೋಲ್ಡ್ ಮಾಡಿರೋದಕ್ಕೆ ಏನೂ ತೊಂದರೆ ಇಲ್ಲ, ಯಾಕಂದರೆ ನಿಮ್ಗೆ ಆಲ್ರೆಡಿ ಅದು ಫ್ರೀ ಆಗಿ ಹೋಗ್ಬಿಟ್ಟಿರುತ್ತೆ, ಅಂದರೆ ನೀವು ಹಾಕಿರೋ ಬಂಡವಾಳ ಬಂದುಬಿಟ್ಟಿರುತ್ತೆ, ಇನ್ನೇನು ಮಾರ್ಕೆಟ್ ಕೊಡ್ತಾ ಇದೆ ಆ ರೀತಿ ಕೊಡಲಿ ಅಂತ ನೀವು ಹೇಳ್ಬೋದು. ಜೊತೆಗೆ ಆ ಕಂಪ್ನಿಗಳಲ್ಲಿ ಕೆಲವೊಂದು ಈಗಲೂ ಕೂಡ ವ್ಯಾಲ್ಯೂಯೇಷನ್ ಚೆನ್ನಾಗಿ ಕೂತ್ಕೊತಾ ಇದೆ. ಅದೇ ರೀತಿ ಇದ್ರ ಕಾಂಪಿಟೇಟರ್ ಅಮರ್ ರಾಜ ಎನರ್ಜಿ ನೋಡಿ, ಇದರಲ್ಲಿ ನೀವು ನೋಡೋದಾದರೆ ಒಂದು ಸುದ್ದಿ ಬಂದಿತ್ತು. ಈಗ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು ವಾಪಸ್ CM ಆಗ್ತಾ ಇದ್ದಾರಲ್ವಾ. ಈ ಅಮರ್ ರಾಜ ಬ್ಯಾಟ್ರೀಸ್ನಲ್ಲಿ ಒಬ್ಬರು ಪ್ರಮೋಟರ್ ಇದ್ದಾರೆ. ಆ ಪ್ರಮೋಟರು TDPಯ TDP MP. ಈ ಕಾರಣದಿಂದಾಗಿ ಸ್ವಲ್ಪ ಪೊಲಿಟಿಕಲಿ ಕೂಡ ಮೂವ್ ಆಗ್ತಾ ಇದೆ ವಾಪಸ್ಸು. ಈಗ ಅವ್ರದೇ ಅಧಿಕಾರ ಬಂದಿರೋದ್ರಿಂದ ಇದಕ್ಕೆ ಅವರೇ ಪ್ರಮೋಟರ್ ಕೂಡ ಆಗಿರೋದ್ರಿಂದ ಅಮರಾಜ್ ಬ್ಯಾಟ್ರಿಗೆ ಇನ್ನೂ ಒಂದಿಷ್ಟು ಏನಾದರೂ ಸ್ಯಾಂಕ್ಷನ್ಗಳಾಗ್ಬೋದು, ಪ್ರಾಜೆಕ್ಟ್ ಮಾಡಲಿಕ್ಕೆ ಆ ರೀತಿ ಈ ರೀತಿ ಅಂತೆಲ್ಲ ನಡೀತಾ ಇದೆ. ಸೊ ನ್ಯೂಸ್ ಆ ಥರ ಇದ್ದಾಗ ನಾವು ಆಚೆ ಇರಬೇಕು. ಬಟ್ ದೊಡ್ಡದಾಗಿ ಒಂದು ಬಸ್ ಸ್ಟ್ಯಾಂಡ್ ಮಾಡೋದ್ರಿಂದ ಏನು ತೊಂದರೆ ಇಲ್ಲ, ಇದು ಮೇಲ್ಗಡೆ ಹೋಗೋಕ್ಕೆ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಇದು ಎಕ್ಸೈಡಿಗೆ ಕಂಪೇರ್ ಮಾಡಿದ್ರೆ ವ್ಯಾಲ್ಯೂಯೇಷನಲ್ಲಿ ಬೆಟರ್ ಆಗಿ ಕೂತ್ಕೊತಾ ಇದೆ ಅಮರ್ ರಾಜ. ಯಾಕೆಂದರೆ ಸೇಮ್ ಇಲ್ಲಿ ನೋಡೋದಾದ್ರೆ ಸುಮಾರು ದಿನದ ಅಂಡರ್ ಪರ್ಫಾರ್ಮೆನ್ಸ್ ಆಗಿತ್ತು. 1080 ಒಂದು ರೆಸಿಸ್ಟೆನ್ಸ್ ಥರನೇ ಆಕ್ಟ್ ಆಗ್ತಾ ಹೋಗಿತ್ತು. ಸೊ ನಮ್ಗೆ ಹೇಳಿದ್ದೆ ಮಲ್ಟಿ ಇಯರ್ ಬ್ರೇಕ್ಔಟ್ಗಳಾದರೆ ದೊಡ್ಡದಾಗಿ ಬ್ರೇಕ್ಔಟ್ ಆಗುತ್ತೆ ಅಂತ. ಐ ಥಿಂಕ್ ಲಾಸ್ಟ್ ಮಂತ್ ಯಾವಾಗಲೂ ಮಾತಾಡ್ಕೊಂಡಿದ್ವಿ ಸ್ಟಾಕ್ ಬಗ್ಗೆ, ಮೇಲ್ಗಡೆ ಎಲ್ಲಿ ತನಕ ಬೇಕಾದರೂ ಹೋಗ್ಬೋದು, 1300 1400 ಲೆವೆಲ್ ಸಿಗ್ಬೋದು, ಅನ್ಚಾರ್ಟೆಡ್ ಟೆರಿಟರಿಗೆ ಹೋಗ್ತಾ ಇದೆ ಅಂತ. ಯಾಕೆಂದರೆ ಸೇಮ್ 2017ರಲ್ಲಿ 2 ಸಲ ಅಟೆಂಡ್ ಮಾಡಿದ ಲೆವೆಲ್ನ ಈಗ ಒಂದು 5-6 ವರ್ಷಗಳ ನಂತರ ಬಂದು ಅಟೆಂಡ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಬುಲ್ಲಿಶ್ನೆಸ್ ಇರುತ್ತೆ. ಒಳ್ಳೆ ವಾಲ್ಯೂಮ್ ಕೂಡ ಬಂದಿತ್ತು ಅವತ್ತು. ಯಾರು ಚಾರ್ಟ್ ಸ್ಟಾಕ್ ನೋಡಿದರೆ ನೆನಪಿರುತ್ತೆ ನಿಮಗೆ, ಕಮೆಂಟ್ ಮಾಡಿ. ಅದೇ ರೀತಿ ಟೆಕ್ ಮಹೇಂದ್ರ IT ಸೆಕ್ಟರ್ ಎಲ್ಲ ಪಾಪ್ಯುಲರ್ ಆಗಿ ಹೋಗಿದೆ. ಬಟ್ ಟೆಕ್ ಮಹೇಂದ್ರ ಈ ಒಂದು ದೊಡ್ಡ ಇವೆಂಟ್ ಡೇ ದಿನ ಒಂದು ಸರ್ಪ್ರೈಸ್ ಮೂಮೆಂಟ್ ಬಂತಲ್ಲ, ಅದಾದ್ಮೇಲೆ ಟ್ರ್ಯಾಕೇ ಮಾಡಿರಲಿಲ್ಲ. ಅವತ್ತು ಇಷ್ಟು ದೊಡ್ಡ ಗ್ಯಾಪ್ ಆಗಿ ಬಂದಮೇಲೆ ನಾವು ಏನು ಅನ್ಕೊಂಡಿದ್ವಿ, ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಆಗ್ಬೋದು ಅಂತಿತ್ತು, ಇಲ್ಲಿ ಬಂದಿತ್ತು, ಇದೇ ರೀತಿ ಆಗ್ತಾ ಇತ್ತು. ಬಟ್ ಇವಾಗ ಅದನ್ನು ಮೀರಿ ಗ್ರೋತ್ ಆಗ್ತಾ ಇದೆ. ಬಟ್ ಸ್ವಲ್ಪ ಚಾರ್ಟ್ ಪ್ಯಾಟರ್ನ್ ಡಿಸ್ಟರ್ಬ್ ಆಗಿದೆ. ಇಲ್ಲಿ ನೋಡಿದ್ರೆ ಈ ಗ್ಯಾಪ್ ಇತ್ತು, ಈ ಗ್ಯಾಪನ್ನು ಮೊನ್ನೆ ಫಿಲ್ ಮಾಡ್ತು, ಈಗ ವಾಪಸ್ ಮತ್ತೆ ಮೇಲ್ಗಡೆ ಹೋಗಕ್ಕೆ ಬರ್ತಾ ಇದೆ. 1400 ಕ್ಲಿಯರ್ ಕಟ್ ಆಗಿ ರೆಸಿಸ್ಟೆನ್ಸ್ ಆಗಿ ಕೂತಿದೆ ಟೆಕ್ ಮಹೇಂದ್ರದಲ್ಲಿ. ಸೊ ಟೆಕ್ ಮಹೇಂದ್ರ ಲಾಸ್ಟ್ ಒಂದು 3-4 ಕ್ವಾರ್ಟರ್ ಅಂತ ನೀವು ನೋಡೋದಾದ್ರೂ ನೋಡಿ ಅಂತ ಚೆನ್ನಾಗಿ ರಿಸಲ್ಟ್ನ ಕೊಟ್ಟಿಲ್ಲ. ಮೋರ್ ಓವರ್ ಇದೊಂದು ಬೇರಿಶ್ ಫ್ಲಾಗ್ನ ಮಾಡ್ತಾ ಇದೆ. ಹಾಗಾಗಿ ಈಗಲೂ ಕೂಡ ನಾನು ಟೆಕ್ ಮಹೇಂದ್ರದಲ್ಲಿ ಸ್ವಲ್ಪ ಹುಷಾರಾಗಿ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇಲ್ಲಿ ನೋಡಿ ಒಂದು ಬೇರಿಶ್ ಫ್ಲಾಗ್ ಪ್ಯಾಟರ್ನ ಮಾಡಕ್ಕೆ ಬರ್ತಾ ಇದೆ. ಅಂದರೆ ಈಗ ವಾಪಸ್ 1400 ಲೆವೆಲ್ನ ಟೆಸ್ಟ್ ಆಗಿ ಮೇಲ್ಗಡೆ ಹೋದ್ರೂ ಕೂಡ ಇಲ್ಲಿ ನಮಗೆ ಒಂದು ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಸೊ ಈ ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಆಗಿ ಮೇಲ್ಗಡೆ ಹೋಗಿ ಕೆಳಗಡೆ ಬಂದರೆ ದೊಡ್ಡ ರಿಜೆಕ್ಷನ್ ಬರಬೇಕು. ಆ ರೀತಿ ರಿಜೆಕ್ಷನ್ ಬಂದರೆ IT-ನಲ್ಲೂ ಮತ್ತೆ ಒಂದು ರಿಜೆಕ್ಷನ್ ಇದೆಯಾ, ಏನು ಕತೆ ಅನ್ನೋದನ್ನ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೋಡ್ತಾ ಹೋಗೋಣ 1400 1500 ಲೆವೆಲ್ಲು ಯಾವ ರೀತಿ ಅಂತ. ಅದಕ್ಕೋಸ್ಕರ ಫಂಡಮೆಂಟಲಿ ಗುಡ್ ಕಂಪ್ನಿ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಮಾರ್ಕೆಟ್ ಲೀಡರ್ ಅಲ್ಲ. ಮಾರ್ಕೆಟ್ ಲೀಡರ್ ಅಂದರೆ TCS ಮತ್ತು ಇನ್ಫೋಸಿಸ್ ಬರ್ತಾ ಹೋಗ್ತಾರೆ. ಸೊ ನೋಡೋಣ 1400 ಲೆವೆಲ್ಗೆ ವಾಪಸ್ ಬಂದಾಗ ಟೆಕ್ ಮಹೇಂದ್ರ ಏನು ಮಾಡುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ. 1500 ಕೂಡ ರೆಸಿಸ್ಟೆನ್ಸು, ಆಗ ಆ ಚಾನಲ್ನ ಮತ್ತೆ ಪ್ರೂವ್ ಮಾಡ್ದಂಗೆ ಆಗುತ್ತೆ, ಮೇಲ್ಗಡೆ ಹೋದಂಗೆ ಆಗುತ್ತೆ. ಸೊ ನೋಡೋಣ 1400ರಿಂದ 1500 ಲೆವೆಲಲ್ಲಿ ಏನು ಮಾಡುತ್ತೆ ಅಂತ. ಬೆಂಗಳೂರಲ್ಲಿ ಮತ್ತೆ ಮಳೆ ಶುರುವಾಯಿತು. ಅದೇ ರೀತಿಯಾಗಿ ಗೋಲ್ಡ್. ಸೊ ಗೋಲ್ಡ್ ಇವಾಗ ಒಂದು ಆಲ್ ಟೈಮ್ ಹೈಯಲ್ಲಿ ಬಂದು ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ 74,000ರಿಂದ 72,000 ಝೋನಲ್ಲಿ. ನೋಡಿ ಈ ಬಸ್ ಸ್ಟ್ಯಾಂಡ್ ಒಂದು ಸಲ ಬ್ರೇಕ್ಔಟ್ ಆಗಿ ಕೆಳಗಡೆ ಬರಬೇಕು ಅಂತ ನನಗೆ ಅನಿಸಿಕೆ. ಯಾಕೆಂದರೆ ಒಂದು ದೊಡ್ಡ ಮೂಮೆಂಟ್ ಆಗೋಗಿದೆ. ಆ ರೀತಿ ಬಂತು ಅಂತಂದರೆ ನಮಗೆ 66ರಿಂದ 65,000 ಈ ಝೋನ್ ಇದೆಯಲ್ಲ, ಇಲ್ಲಿಗೆ ಒಂದ್ಸಲ ಬಂದು ಟೆಸ್ಟ್ ಆಗ್ಬೋದು ಗೋಲ್ಡು. ಅದು ಬೆಸ್ಟ್ ಟೈಮ್ ಆಗಿರುತ್ತೆ ಯಾರಾದರೂ ಗೋಲ್ಡ್ ಪೀಸಲ್ಲಿ ಅಥವಾ ಫಿಸಿಕಲ್ ಗೋಲ್ಡ್ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ. ಯಾಕೆಂದರೆ ಅಲ್ಲಿಂದ ವಾಪಸ್ ಈ ವರ್ಷ ಗೋಲ್ಡ್ ಮತ್ತೆ ಆಲ್ ಟೈಮ್ ಹೈಗೆ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಕಾರಣ US ಎಲೆಕ್ಷನ್ನು ನವಂಬರಲ್ಲಿದೆ, ಯಾರು ಕೂಡ ರಿಸ್ಕ್ ತಗೊಳಕ್ಕೆ ಹೋಗಲ್ಲ, US ಮಾರ್ಕೆಟ್ ಕೂಡ ಮೇಲ್ಗಡೆ ಹೋಗ್ತಾನೆ ಇದೆ. ಸೊ ಹಾಗಾಗಿ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಕಮೋಡಿಟಿ ಕಡೆಗೆ ಶಿಫ್ಟ್ ಆಗ್ತಾರೆ. ಈ ಮಂತು ಏನೋ ಚೈನಾದವರು ಸೆಂಟ್ರಲ್ ಬ್ಯಾಂಕಲ್ಲಿ ಗೋಲ್ಡ್ನ ಖರೀದಿ ಮಾಡಿಲ್ಲ ಅಂತ ಶಿವ ಅವರು ಶೇರ್ ಮಾಡಿದ್ರು. ಆ ಕಾರಣದಿಂದಾಗಿ ಗೋಲ್ಡಲ್ಲಿ ಅಷ್ಟು ಮೂಮೆಂಟ್ ಆಗಿಲ್ಲ ಅಂತ. ಬಟ್ ನೀವು ವರ್ಷದಿಂದ ವರ್ಷಕ್ಕೆ ಅಂತ ನೋಡೋದಾದರೆ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ಎಲ್ಲ ದೇಶದ್ದು ಕೂಡ ಗೋಲ್ಡಲ್ಲಿ ರಿಸರ್ವ್ನ ಜಾಸ್ತಿ ಮಾಡ್ಕೊತಾನೆ ಬಂದಿದ್ದಾರೆ. ಇಂಡಿಯಾದಲ್ಲೂ ಕೂಡ 2 ಲಕ್ಷ ಟನ್ ಅಷ್ಟು ಏನೋ ಗೋಲ್ಡನ್ನ ವಾಪಸ್ ಇಂಡಿಯಾಗೆ ತರಿಸ್ಕೊಳೋದು ಅಂತೆಲ್ಲ ಆಯಿತು. ಅದು UK ಜೊತೆ ಒಂದು ಟ್ರೀಟ್ ಇದೆ, ಅದು ಹಳೆ ಕತೆ, ಅದು ಬ್ರಿಟಿಷ್ ಕಾಲದಲ್ಲಿ ಆಗಿರೋದು. ಬಟ್ ಏನಾದರೂ ಸ್ಯಾಂಕ್ಷನ್ಗಳಂತ ಹಾಕ್ಬಿಡ್ತಾರೆ. ಇವಾಗ ರಷ್ಯಾ ಯುದ್ಧ ಆದಾಗ ಅಮೆರಿಕ ರಷ್ಯಾ ಮೇಲೆ ಸ್ಯಾಂಕ್ಷನ್ ಆಯಿತು, ಅವಾಗ ಬೇರೆ ದೇಶದಿಂದ ಏನೋ ತರಿಸ್ಕೊಳಕ್ಕಿರಲ್ಲ, ಈ ರೀತಿ ಎಲ್ಲ ಆಗುತ್ತೆ. ನಮ್ದು ಯಾವುದೋ ಆ ಥರ ಆಗಿಲ್ಲ ಲೆಕ್ಕಿಲಿ. ಬಟ್ ಆ ಥರ ಏನಾದ್ರು ಸಿಚುವೇಶನ್ ಆಗ್ಬೋದು ಅಂತಲೇ ಏನೋ ಗೊತ್ತಿಲ್ಲ ಗೌರ್ಮೆಂಟಿಗೆ. ಮತ್ತು ಅಲ್ಲಿ UK ಬ್ಯಾಂಕ್ ಇದೆಯಲ್ಲ, ಅಲ್ಲಿ ಇದು ಆಪರೇಷನ್ ಕಾಸ್ಟ್ನು ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಡಿಯಾದಲ್ಲೇ ಬಂದು ಸ್ಟೋರ್ ಮಾಡಿ ಇಟ್ಕೊಳೋದು ಅಂತ. 1 ಲಕ್ಷ ಟನ್ ಏನೋ ಹೋದ ವಾರ ಬಂತು, ಇನ್ನೊಂದು ಲಕ್ಷ ಮುಂದಿನ ವಾರ ಏನೋ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಗೊತ್ತಿದೆ ನಿಮಗೆ 813 ಟನ್ ಇರೋದು 1 ಲಕ್ಷ kg ಅನ್ಸುತ್ತೆ ಟನ್ ಅಂತ ಹೇಳ್ಬಿಟ್ಟೆ. 1 ಲಕ್ಷ kg ಬಂದಿದೆ, ನೆಕ್ಸ್ಟ್ ಇನ್ನೊಂದು ಲಕ್ಷ kg ಈ ವಾರ ಬರ್ತಾ ಇದೆ. ಸೊ ಓವರಾಲ್ RBI ಹತ್ರ ಸರಿಸುಮಾರು 850 ಟನ್ ಏನೋ ಇರಬೇಕು ಗೋಲ್ಡು. ಇದ್ರ ಬಗ್ಗೆ KGF ವಿಡಿಯೋ ಒಂದಿದೆ, ಈ ವಿಡಿಯೋ ಎಂಟಿಗೆ ಕೊಟ್ಟಿರ್ತೀನಿ. ಚಿನ್ನ ಖರೀದಿ ಮಾಡೋದು ಮುಂಚೆ ಯಾವ ರೀತಿ ನೀವು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು KGF ಸ್ಟೈಲಲ್ಲಿ ಒಂದು ವಿಡಿಯೋ ಇತ್ತು, ಅದರಲ್ಲಿ ಮಾತಾಡಿದ್ದೀವಿ. ಸೊ ನೋಡೋಣ ಗೋಲ್ಡು ವಾಪಸ್ ಒಂದು ಅದೇ ನಾನು ಹೇಳ್ದಂಗೆ 65ರಿಂದ 66,000ಕ್ಕೆ ಒಂದು ಟೆಸ್ಟ್ ಆಗೋಕ್ಕೆ ಬರ್ಬೋದು. ಆಗ ಆ್ಯಡ್ ಮಾಡ್ಕೊಳಕ್ಕೆ ಬೆಸ್ಟ್ ಲೆವೆಲ್ ಅಂತ ಅನ್ಸುತ್ತೆ. ಸಿಲ್ವರ್ ಯಾರಿಗೆ ನೆನಪಿದೆಯೋ ಗೊತ್ತಿಲ್ಲ, 1 ಲಕ್ಷ ಹೋಗ್ಬೋದು ಅಂತ ಮಾತಾಡಿದ್ವಿ ನಮ್ಮ ಚಾನಲಲ್ಲಿ. ಅದೇ ರೀತಿ ಆಗ್ತಾ ಇದೆ ನೋಡಿ, ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾನೆ ಇದೆ. ಸಿಲ್ವರಲ್ಲೂ ಕೂಡ ಸೇಮ್, ಮತ್ತೆ ವಾಪಸ್ ಒಂದು 80,000ಕ್ಕೆ ಏನಾದರೂ ಟೆಸ್ಟ್ ಮಾಡೋಕ್ಕೆ ಬಂತು ಅಂತಂದರೆ ಒಂದು ಆಪರ್ಚುನಿಟಿ ಆಗಿರುತ್ತೆ ಆ್ಯಡ್ ಮಾಡ್ಕೊಳಕ್ಕೆ. ಸೊ ಲುಕಿಂಗ್ ವೆರಿ ಬುಲಿಶ್ ಸಿಲ್ವರು.
ಮುಂಬರುವ ದಿನಗಳಲ್ಲಿ 1.5 ಲಕ್ಷಕ್ಕೆ ಹೋದ್ರೂ ಆಶ್ಚರ್ಯ ಇಲ್ಲ ಅಂತ ಅನಿಸ್ತಾ ಇದೆ ಸಿಲ್ವರು. ಯಾಕಂದರೆ ಸುಮಾರು ವರ್ಷದಿಂದ ಅಂಡರ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥದ್ದು ಈಗ ಮೂವ್ಮೆಂಟ್ ಆಗ್ತಾ ಇದೆ. ಆ ರೀತಿ ಆದರೆ ಗೋಲ್ಡು ಕೂಡ ಮೂವ್ಮೆಂಟ್ ಆಗಬೇಕು. ಬಟ್ 80,000 ಆ ಲೆವೆಲಿಗೆ ಬಂತು ಅಂತಂದರೆ ಸಿಲ್ವರಲ್ಲಿ ಆ್ಯಡ್ ಆ್ಯಡ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಈ ವಾರದ ಎಂಡಲ್ಲಿ ಸಾಧ್ಯವಾದ ಯಾವುದಾದ್ರೂ ವೀಡಿಯೋ ಜೊತೆ ಬರೋಕ್ಕೆ ಪ್ರಯತ್ನ ಮಾಡ್ತೀನಿ. 2024 ನಮ್ಮ ಚಾನಲ್ ಮಿಷನ್ ನಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಪ್ರತಿಯೊಬ್ಬರು ಜೀವ ವಿಮೆನ ಆಯ್ಕೆ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮಿಷನ್ 2024 ಅಂತ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಮಾಹಿತಿ ನಿಮಗೆ ಸಿಗ್ತಾ ಇರುತ್ತೆ. ಮತ್ತೊಂದು ಚಾಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.